ವೆಲ್ಕಮ್ ಟು ಕೇರ್ ಕನ್ನಡ ಚಾನೆಲ್. ಐಪಿಎಲ್ ಕ್ರಿಕೆಟ್ ಆಟಗಾರರು ಕೋಟಿ ಕೋಟಿ ರೂಪಾಯಿ ಗಳಿಸ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಎಲ್ಲ ಆಟಗಾರರು ಒಂದೇ ಪ್ರಮಾಣದ ಹಣ ಗಳಿಸುವುದಿಲ್ಲ. ಈ ವಿಡಿಯೋದಲ್ಲಿ ಐಪಿಎಲ್ ಆಟಗಾರರು ಹೇಗೆ ಹಣ ಗಳಿಸ್ತಾರೆ, ಆ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಹಂತ ಹಂತವಾಗಿ ಸರಳವಾಗಿ ವಿವರಿಸೋಣ. ಐಪಿಎಲ್ ಹರಾಜು. ಹಣ ಶುರುವಾಗುವ ಜಾಗ. ಐಪಿಎಲ್ ಆಟಗಾರರ ಆದಾಯ ಶುರುವಾಗೋದು ಐಪಿಎಲ್ ಹರಾಜಿನಿಂದ. ಪ್ರತಿ ವರ್ಷ ಐಪಿಎಲ್ ಹರಾಜಿನಲ್ಲಿ ತಂಡಗಳು ಆಟಗಾರರಿಗಾಗಿ ಬಿಡ್ ಮಾಡ್ತವೆ. ಹರಾಜಿನಲ್ಲಿ ಬಂದ ಅಂತಿಮ ಮೊತ್ತವೇ ಆ ಆಟಗಾರನ ಒಂದು ಐಪಿಎಲ್ ಸೀಸನ್ನ ಪೂರ್ಣ ಸಂಬಳ. ಉದಾಹರಣೆ, ಒಂದು ತಂಡ 2 ಕೋಟಿ ಬಿಡ್ ಮಾಡಿದ್ರೆ ಆ ಆಟಗಾರನು ಆ ಸೀಸನ್ಗೆ 2 ಕೋಟಿ ಸಂಬಳ ಪಡಿತಾನೆ. ಹರಾಜು ಬೆಲೆ ಅವಲಂಬಿತವಾಗಿರುವುದು ಆಟಗಾರನ ಪ್ರದರ್ಶನ, ಜನಪ್ರಿಯತೆ, ಅವನ ಪಾತ್ರ ಬ್ಯಾಟ್ಸ್ಮನ್, ಬೌಲರ್, ಆಲ್ರೌಂಡರ್. ಆಟಗಾರರ ವರ್ಗಗಳು. ಹರಾಜಿನಲ್ಲಿ ಆಟಗಾರರನ್ನು ಬೇರೆ ಬೇರೆ ವರ್ಗಗಳಾಗಿ ವಿಂಗಡಿಸಲಾಗ್ತದೆ. ಸ್ಟಾರ್ ಆಟಗಾರರು 10 ರಿಂದ 20 ಕೋಟಿ ಅಥವಾ ಹೆಚ್ಚು. ಅನುಭವಿ ಆಟಗಾರರು 2 ರಿಂದ 8 ಕೋಟಿ. ಅನ್ಕ್ಯಾಪ್ಡ್ ಆಟಗಾರರು 20 ಲಕ್ಷದಿಂದ 1 ಕೋಟಿ. ಅನ್ಕ್ಯಾಪ್ಡ್ ಆಟಗಾರರು ಅಂದ್ರೆ ಇನ್ನೂ ಭಾರತ ರಾಷ್ಟ್ರೀಯ ತಂಡದಲ್ಲಿ ಆಡದವರು. ರಿಟೇನ್ ಮಾಡಲಾದ ಆಟಗಾರರು. ಕೆಲವು ಆಟಗಾರರು ಹರಾಜಿಗೆ ಬರುವುದಿಲ್ಲ. ತಂಡಗಳು ತಮ್ಮ ಪ್ರಮುಖ ಆಟಗಾರರನ್ನು ಹರಾಜಿಗೂ ಮೊದಲು ರಿಟೇನ್ ಮಾಡ್ತವೆ. ರಿಟೇನ್ ಆಗಿರುವ ಆಟಗಾರರು ಖಚಿತ ಸಂಬಳ ಪಡಿತಾರೆ. ಹರಾಜಿನ ಅಪಾಯ ಇಲ್ಲ. ಸಾಮಾನ್ಯವಾಗಿ ಹೆಚ್ಚು ಸಂಬಳ ಇರ್ತದೆ. ಮ್ಯಾಚ್ ಫೀಸ್ ಮತ್ತು ಬೋನಸ್. ಹರಾಜು ಸಂಬಳದ ಜೊತೆಗೆ ಆಟಗಾರರಿಗೆ ಹೆಚ್ಚುವರಿ ಹರ ಕೂಡ ಸಿಗ್ತದೆ. ಉದಾಹರಣೆ, ಪಂದ್ಯ ಗೆದ್ದಾಗ ಬೋನಸ್, ಪ್ಲೇ ಆಫ್ ಅಥವಾ ಫೈನಲ್ ಬೋನಸ್, ವಿಶೇಷ ಪ್ರದರ್ಶನಕ್ಕೆ ಬಹುಮಾನ. ಇವುಗಳಿಂದ ಒಂದು ಸೀಸನ್ನಲ್ಲಿ ಲಕ್ಷಾಂತರ ರೂಪಾಯಿ ಹೆಚ್ಚುವರಿ ಆದಾಯ ಬರಬಹುದು. ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್. ದೊಡ್ಡ ಹಣ. ಬಹಳ ಜನಪ್ರಿಯ ಆಟಗಾರರಿಗೆ ದೊಡ್ಡ ಆದಾಯ ಬರುವುದು ಮೈದಾನದ ಹೊರಗಡೆ. ಅವರು ಹಣ ಗಳಿಸುವುದು ಬ್ರ್ಯಾಂಡ್ ಜಾಹೀರಾತುಗಳಿಂದ, ಟಿವಿ ಕಮರ್ಷಿಯಲ್ಗಳಿಂದ, ಸೋಷಿಯಲ್ ಮೀಡಿಯಾ ಪ್ರಚಾರಗಳಿಂದ. ಕೆಲವೊಮ್ಮೆ ಜಾಹೀರಾತಿನಿಂದ ಬರುವ ಹಣವೇ ಐಪಿಎಲ್ ಸಂಬಳಕ್ಕಿಂತ ಹೆಚ್ಚು. ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಲಕ್ಷಾಂತರ ರೂಪಾಯಿ ಸಿಗಬಹುದು. ಇತರ ಆದಾಯ ಮೂಲಗಳು. ಐಪಿಎಲ್ ಆಟಗಾರರಿಗೆ ಇತರ ಆದಾಯ ಮೂಲಗಳು ಇವೆ. ಯೂಟ್ಯೂಬ್ ಚಾನೆಲ್ಗಳು, ಕ್ರಿಕೆಟ್ ಅಕಾಡೆಮಿಗಳು, ಸ್ಪಾನ್ಸರ್ಶಿಪ್ ಒಪ್ಪಂದಗಳು, ನಿವೃತ್ತಿಯ ನಂತರ ಕಾಮೆಂಟ್ರಿ. ಹೀಗಾಗಿ ಕ್ರಿಕೆಟ್ ಅನ್ನೋದು ಒಂದು ಆಟ ಮಾತ್ರ ಅಲ್ಲ, ವ್ಯವಹಾರವೂ ಹೌದು. ಅಂತಿಮ ಸತ್ಯ. ಐಪಿಎಲ್ ಒಂದು ಕಡಿಮೆ ಅವಧಿಯ ಟೂರ್ನಮೆಂಟ್. ಕ್ರಿಕೆಟ್ ಜೀವನ ಕಡಿಮೆ ಅವಧಿಯದ್ದು, ಗಾಯದ ಅಪಾಯ ಹೆಚ್ಚು. ಆದ್ದರಿಂದ ಆಟಗಾರರು ಐಪಿಎಲ್ ಸೀಸನ್ನಲ್ಲಿ ಹೆಚ್ಚು ಹಣ ಗಳಿಸಲು ಪ್ರಯತ್ನಿಸ್ತಾರೆ. ಈ ರೀತಿಯ ಸರಳ ಮತ್ತು ನಿಜವಾದ ವಿವರಣೆ ಇಷ್ಟವಾದ್ರೆ ಕೇರ್ ಕನ್ನಡ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ.